ಕೇರಳದಿಂದ ಬಂದ ಜಯಲಕ್ಷ್ಮಿ ಇಲ್ಲಿ ನೆಲೆ ನಿಂತರು, ಬಣ್ಣ ಹಚ್ಚಿದ್ರು, ಸಾಧನೆ ಮಾಡಿದ್ರು. ಅದಾದ ನಂತರ ಮದುವೆಯಾಗಿ ತಾವೇ ಒಂದು ಮಾದರಿ ಜೀವನ ಕೂಡ ನಡೆಸಿದ್ರು. ಆದರೆ ಬಣ್ಣ ಒಂದ್ಸಲ ಹಚ್ಕೊಂಡ ಮೇಲೆ ಬಿಡೋದು ತುಂಬಾ ಕಷ್ಟ ಅನ್ಸುತ್ತೆ. ಆದರೆ ಹೀಗೆ ಅವರು ಮರಳಿ ವಾಪಸ್ ಚಿತ್ರರಂಗಕ್ಕೆ ಬಂದಿದ್ದಾರೆ. ಹೀಗಾಗಿ ಅವರ ಕಥೆ ಈಗಲೂ ಕೂಡ ಮುಂದುವರಿಯುತ್ತೆ. ಜಯಲಕ್ಷ್ಮಿ ಈಗ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ವಾಸವಾಗಿದ್ದಾರೆ. ಕೇರಳ ಅವರನ್ನು ಮರೆತಿದೆ, ಕರ್ನಾಟಕ ಪ್ರೀತಿಯಿಂದ ಆಧರಿಸಿದೆ. ಈವರೆಗೆ ಒಂದೆರಡು ಬೇರೆ ಭಾಷೆಯ ಸಿನಿಮಾಗಳನ್ನು ಹೊರತುಪಡಿಸಿ ಸಂಪೂರ್ಣ ಕನ್ನಡ ಸಿನಿಮಾಗಳಲ್ಲಿಯೇ ಅಭಿನಯಿಸಿರುವ ಜಯಲಕ್ಷ್ಮಿ ತಮ್ಮ ಕನ್ನಡ ಪ್ರೇಮ ಹುಟ್ಟಿದ್ದನ್ನ ಬೆಳೆದದ್ದನ್ನ ಹೇಳೋದು ಹೀಗೆ. ನಿಜ ಹೇಳಬೇಕು ಅಂದರೆ ನಾನು ಪಿಕ್ಚರ್ ಸೇರಿದ ಮೇಲೇ ಕನ್ನಡ ಕಲ್ತಿದ್ದು. ಅಷ್ಟು ತನಕ ನಾನು ಯಾವ ಕನ್ನಡ ಪಿಕ್ಚರು ನೋಡಿರಲಿಲ್ಲ. ಕನ್ನಡ ಭಾಷೆ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಜಾಸ್ತಿ ಇಂಗ್ಲೀಷು, ಹಿಂದಿ, ಅಪರೂಪಕ್ಕೆ ನಮ್ಮ ಮಲಯಾಳಂ ಕೂಡ ಅಪರೂಪಕ್ಕೆ ಮಾತಾಡ್ತಾ ಇದ್ದಿದ್ದು. ಕನ್ನಡ ಪಿಕ್ಚರ್ಗೆ ಸೇರಿದ ಮೇಲೆ ನನಗಿಂತ ನಮ್ಮ ತಂದೆಯವ್ರಿಗೆ ನನ್ನ ಮಗಳಿಗೆ ಫಸ್ಟ್ ಕನ್ನಡ ಬರಬೇಕು, ಭಾಷೆ ಗೊತ್ತಿಲ್ಲದೆ ನಾವು ಹೆಂಗೆ ಆ್ಯಕ್ಟ್ ಮಾಡೋದು ಅಂತ ಹೇಳಿ ಅವತ್ತೇ ನಾನು ಬೀಸಿದ ಬೆಲೆ ಸೈನ್ ಮಾಡಿದ ದಿವಸನೇ ನಮ್ಮ ತಂದೆಯವರು ಒಬ್ಬ ಕನ್ನಡ ಮೇಸ್ಟ್ರನ್ನ ಹುಡ್ಕೊಂಡು ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟು ನಾನು ಆವತ್ತಿಂದ ಕನ್ನಡ ಕಲಿಯೋಕ್ಕೆ ಹೋಗಿದ್ದೆ. ಆಮೇಲೆ 3 ತಿಂಗಳಿನಲ್ಲಿ ಬರೀ ಮಾತಾಡೋದು, ಆಮೇಲೆ ಬರೆಯೋದು, ಓದೋದು ಎಲ್ಲ ಕಲ್ತು ನಾನು. ಇವಾಗ ನಾನು ಕನ್ನಡದವಳೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ನನಗೆ ನೀವು ಕನ್ನಡದವರೇ, ನಿಮ್ಮ ಹೆಸರು ಕನ್ನಡದವ್ರ ಥರನೇ ಇದ್ದೀರಾ, ನೋಡೋಕ್ಕೂ ಕನ್ನಡದ ಥರನೇ ಇದ್ದೀರಾ ಅಂತಾನೆ ಹೇಳ್ತಾರೆ. ಮಲಯಾಳಿ ಅಂತ ಯಾರೂ ಹೇಳಲ್ಲ. ಚಿತ್ರರಂಗದ ಒಡನಾಟ ಆರಂಭವಾಗಿ ಅತ್ಯುತ್ತಮವಾಗಿ ನಡೆದದ್ದಷ್ಟೇ ಅಲ್ಲ, ಚಿತ್ರರಂಗದ ಮಂದಿ ಕೂಡ ಪ್ರೀತಿ ಕೊಟ್ಟರು. ಆ ಬಗ್ಗೆ ಕೃತಜ್ಞತೆಯಿಂದಲೇ ಮಾತನಾಡುತ್ತಾರೆ ಜಯಲಕ್ಷ್ಮಿ. ನಾವೆಲ್ಲ ಒಂದು ಮನೆಯವ್ರ ಥರಾನೇ, ಎಲ್ಲ ಆರ್ಟಿಸ್ಟು, ಹೀರೋಯಿನ್ಸು, ಹೀರೋಸು, ಕ್ಯಾರೆಕ್ಟರ್ ಆರ್ಟಿಸ್ಟು ಎಲ್ಲ ಸೇರಿಕೊಂಡು ಬರೀ ಆ್ಯಕ್ಟಿಂಗ್ ಟೈಮ್ನಲ್ಲಿ ಮಾತ್ರ ಅಲ್ಲ, ಆ್ಯಕ್ಷನ್ ಕಟ್ ಆದಮೇಲೆ ಕೂಡ ನಾವು ಒಬ್ಬೊಬ್ಬರ ಕಷ್ಟ ಸುಖ ಎಲ್ಲ ಕೇಳ್ಕೊಳ್ಳೋದು, ನೀವು ಹೇಗಿದ್ದೀರಾ, ಏನೇನಾಯಿತು, ಮತ್ತು ಒಂದು ಶೆಡ್ಯೂಲ್ ಆದಮೇಲೆ ನಾವು ಬೇರೆ ಕಡೆ ಬೇರೆ ಶೂಟಿಂಗ್ ಹೋದರು ಅಥವಾ ಶೂಟಿಂಗ್ ಇಲ್ಲದೆ ಇದ್ದರೂ ಸಹ ಮತ್ತೆ ಶೆಡ್ಯೂಲ್ಗೆ ಬರುವಾಗ ಏನಾಯಿತು, ನೀವು ಏನೆಲ್ಲ ಮಾಡಿದ್ರಿ ಅಂತ ಎಲ್ಲ ಕೇಳೋರು. ತುಂಬ ಒಂಥರ ಒಂದು ಮನೆ ವಾತಾವರಣ ಇದ್ದಿದ್ದು ಆವಾಗೆಲ್ಲ. ಭಾಷೆಯ ಮೇಲೆ ಇಷ್ಟೊಂದು ಪ್ರೀತಿ, ಸಿನಿಮಾದ ಮೇಲೆ ಆಸೆ ಇರುವ ಜಯಲಕ್ಷ್ಮಿ ವಿವಾಹವಾಗುತ್ತಲೇ ಚಿತ್ರರಂಗದಿಂದ ಹಿಂದೆ ಸರಿದರು. ಆಗೆಲ್ಲ ಅವರು ಚಿತ್ರರಂಗವನ್ನು ಮಿಸ್ ಮಾಡಿಕೊಳ್ಳಲೇ ಇಲ್ಲವಾ? ಮಗ ಹುಟ್ಟಿದ್ದ, ನನ್ನ ದೊಡ್ಡ ಮಗ ಹುಟ್ಟಿದ್ದ. ನಾನು ಕಂಪ್ಲೀಟು ಪಿಕ್ಚರ್ ಬಗ್ಗೆನೇ ಮರ್ತು ಹೋಗಿಬಿಟ್ಟಿದ್ದೆ. ಸತ್ಯ ಹೇಳ್ತಾ ಇದ್ದೀನಿ. ಮಗು ಮೇಲೆ ನನ್ನ ಫುಲ್ ಕಾನ್ಸಂಟ್ರೇಷನ್ ಬಂದು ಮಗು ಮೇಲೆ ಆಯಿತು. ಅವನ್ನ ದೊಡ್ಡದು ಮಾಡೋದು, ಮತ್ತು ಗೊತ್ತಿದೆಯಲ್ವ ಒಂದು ಗೃಹಿಣಿಗೆ ಎಷ್ಟು ಕೆಲಸ ಇರುತ್ತೆ ಅಂತ, ಆ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಅದರಲ್ಲೇ ಆಯಿತು. ನಾನು ಅಷ್ಟು ಚಿತ್ರರಂಗ ಮಿಸ್ ಮಾಡಿಕೊಂಡೇ ಇಲ್ಲ. 18 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಜಯಲಕ್ಷ್ಮಿ ಈಗ ಮತ್ತೆ ಚಿತ್ರರಂಗಕ್ಕೆ ಮರಳಲೇಬೇಕಾಯಿತು. ಆದರೆ ಮಕ್ಕಳಿಗಾಗಿ, ಅವರ ಪಾಲನೆ ಪೋಷಣೆಗಾಗಿ ಚಿತ್ರರಂಗವನ್ನು ಬಿಟ್ಟಿದ್ದ ಜಯಲಕ್ಷ್ಮಿ ಅವರನ್ನು ಮರಳಿ ಚಿತ್ರರಂಗಕ್ಕೆ ಕರೆತಂದದ್ದು ಕೂಡ ಮಕ್ಕಳೇ. ಮಗ ಬಂದು ಚಿಕ್ಕವನು, ಅಮ್ಮ ನೀನು ಆ್ಯಕ್ಟ್ರೆಸ್ ಆಗಿದ್ದೀಯಲ್ಲ, ನಾನು ಟೀಚರ್ ಕೇಳಿದ್ರು ನನಗೆ, ನಾನು ಏನು ಹೇಳಬೇಕು, ಆ್ಯಕ್ಟ್ರೆಸ್ ಅಂತ ಹೇಳಿಬಿಡ್ಲಾ ಅಂತ ಕೇಳ್ದ ನನಗೆ. ನಾನು ಹೇಳಿದೆ ನಾನು ಮಾಡ್ತಾ ಇದ್ದೆ, ಇವಾಗ ನಾನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿದೆ. ಇಲ್ಲಮ್ಮ, ಒಂದ್ಸಲ ಆ್ಯಕ್ಟ್ರೆಸ್ ಅಂದಮೇಲೆ ಯಾವಾಗಲೂ ಆ್ಯಕ್ಟ್ರೆಸ್ಸೇ ಅಲ್ವಾ, ನಾನು ಹೇಳ್ತೀನಿ ಅಂತ ಹೇಳ್ದೆ. ಅವನಿಗೆ ಅಷ್ಟು ಆಸೆ ಇತ್ತು ನಾನೇನಾದರೂ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು. ಅವನು ಹೇಳಿದ್ದು ನನಗೆ ಎಲ್ಲೋ ಒಂದು ತಲೆಗೆ ಬಂತು, ಏನೋ ಮಾಡ್ಬೋದಲ್ಲ. ಮತ್ತು ಒಬ್ಬೊಬ್ಬರು ನಾನು ಮಾಡೋ ಟೈಮ್ನಲ್ಲಿ ಮಾಡೋರು ಮತ್ತೆ ಚಿತ್ರರಂಗದಲ್ಲೇ ಇದ್ದರು, ನಾನು ಮಾಡ್ಬೋದಲ್ಲ ಅಂತ ಹೇಳಿ ಅದು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ, ಏನೋ ಒಂದು ಮನಸ್ಸಿಗೆ ಬಂತು. ಚಿತ್ರರಂಗಕ್ಕೆ ಮರಳಿ ಬರುವ ಆಸೆಯನ್ನು ಚಿಗುರಿದೆ. ಆದರೆ ಅದಕ್ಕೊಂದು ದಾರಿ ಬೇಡವೇ? ಬದಲಾದ ಚಿತ್ರರಂಗದೆದುರು ಪಾತ್ರ ಹುಡುಕುವುದು ಹೇಗೆ ಎಂಬ ಪ್ರಶ್ನೆ ಇಟ್ಟುಕೊಂಡು ನಿಂತಾಗ ಅವಕಾಶಗಳು ಒದಗಿ ಬಂದ ರೀತಿಯೇ ಇಂಟ್ರೆಸ್ಟಿಂಗ್. ಅಭಿನೇತ್ರಿ ಸಂಘ ಅಂತ ಒಂದು ಶುರು ಆಯಿತು. ಜಯಂತಿಯವರು, ಭಾರತಿಯವರು ಎಲ್ಲ ಸೇರಿಕೊಂಡು ಶುರು ಮಾಡಿದ್ರು. ನನ್ನ ಹಳೆ ಸ್ನೇಹಿತರು ಎಲ್ಲರೂ ಇದ್ದರು. ಶ್ರೀನಾಥ್ ಅವರು ಬಂದಿದ್ದರು, ಚಂದ್ರಶೇಖರ್ ಬಂದಿದ್ದರು, ಅಶೋಕ್ ಅವ್ರನ್ನ ನೋಡಿದೆ, ಎಲ್ಲರನ್ನ ನೋಡಿದೆ. ತುಂಬ ಖುಷಿ ಆಯಿತು, ಅವ್ರಿಗೂ ತುಂಬ ಖುಷಿ ಆಯಿತು. ಜಯಲಕ್ಷ್ಮಿ ಎಲ್ಲಿದ್ದೀರಾ ನೀವು, ಬನ್ನಿ ನೀವು ಮಾಡ್ಬೋದಲ್ಲ ಅಂತ ಹೇಳಿ ಈ ಥರ ಮೀಟಿಂಗ್ ಎಲ್ಲ ಹೋಗಿದ್ದೆ.
ಆಮೇಲೆ ಒಂದು ಸೀರಿಯಲ್ ಬಂದಿತ್ತು ನೀತಿ ಚಕ್ರ ಅಂತ ಹೇಳಿ, ಶ್ರೀನಾಥ್ ನನ್ನ ಫೋನ್ ನಂಬರ್ ತಗೊಂಡಿದ್ರು. ಈ ಥರ ನನಗೆ ಹೇಳಿದ್ರು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿ ಅಂತ ಹೇಳಿಬಿಟ್ಟು. ಈಗ ಚಿತ್ರರಂಗದಲ್ಲಿ ಅವಕಾಶಗಳು ಹುಡುಕಿ ಬರತೊಡಗಿವೆ. ಒಂದೆಡೆ ಗೃಹಿಣಿ, ಮತ್ತೊಂದೆಡೆ ನಟಿ, ಇನ್ನೊಂದೆಡೆ ಸಂಗೀತ ಇತ್ಯಾದಿ ಆಸಕ್ತಿ ಇಟ್ಟುಕೊಂಡ ಉತ್ಸಾಹಿ ಹೆಣ್ಣು ಮಗಳಾಗಿ ಜಯಲಕ್ಷ್ಮಿ ಕಾಣಸಿಗುತ್ತಾರೆ. ಇವಾಗ ನಾನು 4 ವರ್ಷದಿಂದ ಸಂಗೀತ ಕಲಿತಾ ಇದ್ದೀನಿ. ನನಗೆ ಸಂಗೀತ ಅಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಫಿಲಿಂ ಹಾಡುಗಳೆಲ್ಲ ಹಾಡ್ತಾ ಇದ್ದೆ. ಕೇರಳದಿಂದ ಬಂದ ಜಯಲಕ್ಷ್ಮಿ ಕನ್ನಡತಿಯಾದರೂ ಅಂತರ್ಧರ್ಮೀಯ ವಿವಾಹವಾದರು, ಅದ ನಂತರ ಜಮೀಲಾ ಆದರು. ಆದರೆ ಅಭಿಮಾನಿಗಳ ಪಾಲಿಗೆ ಯಾವತ್ತೂ ಇವರು ಪ್ರೀತಿಯ ಜಯಲಕ್ಷ್ಮಿ. ಇವರ ಬಾಳು ಹೀಗೆ ಸುಗಮವಾಗಿ ಸುಂದರವಾಗಿ ಮುಂದುವರಿಯಲಿ, ಚಿತ್ರರಂಗದಲ್ಲಿ ಮತ್ತೆ ಇವರು ಸಕ್ರಿಯರಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಔಟ್ ಆಫ್ ಫೋಕಸ್ನೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 56001. ನಮ್ಮ ಇಮೇಲ್ ವಿಳಾಸ outofocus@suvarnanews.in.